ಸೆಕೆಂಡ್ ನೆಕ್ಸ್ಟ್ ಕ್ವಶನ್ ಏನದ ಅಂತಂದ್ರೆ ಸೆಕೆಂಡ್ ಕ್ವಶನ್ ಏನದ ಅಂತಂದ್ರೆ ನೋಡಿ ಅಪ್ಲೈಡ್ ಕ್ವಶನ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಈ ಅದಾದ ಮೇಲೆ ಅಪ್ಲೈಡ್ ಕ್ವಶನ್ಸ್ ಯಾಕಂದ್ರೆ ಆನ್ಯುವಲ್ ಎಕ್ಸಾಮ್ಗೆ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಕೇಳೋದಂತೆ ಕಡಿಮೆ ಆಗಿದೆ ಸೊ ಅಪ್ಲೈಡ್ ಕ್ವಶನ್ಸ್ನೇ ಕೇಳ್ಬೋದು. ಹಾಗಾದ್ರೆ ಇಲ್ಲಿ ಏನದ ಕ್ವಶನ್ ನೋಡ್ರಿ ಹೆಂಗಿದ್ರ ಫಸ್ಟ್ ಕ್ವಶನ್ ಏನದ ಅಂತಂದ್ರೆ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಕಳೆದಾಗ ಅದು 1/3 ಆಗುತ್ತದೆ. ಅದೇ ಭಿನ್ನರಾಶಿಯ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಆ ಭಿನ್ನರಾಶಿಯನ್ನ ಕಂಡುಹಿಡಿಯಿರಿ ಅಂತ ಇದ್ದಾರೆ. ಈ ಭಿನ್ನರಾಶಿ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತದ. ಭಿನ್ನರಾಶಿ ಅಂತಂದ್ರೆ ಅದು ಯಾವ ಫಾರ್ಮ್ ಒಳಗಿರ್ತದ P/Q ಫಾರ್ಮ್ ಒಳಗಿರ್ತದೆ. ಕರೆಕ್ಟಾ? ಒಂದು ಭಿನ್ನರಾಶಿ ಅಂದ್ರೆ ಅದು P/Q ಫಾರ್ಮುಲಾ ಅಂತ. P/Q ಅಂದ್ರೆ P ಅಂತಂದ್ರೆ ಅಂಶದಲ್ಲಿರುವ ಒಂದು ಸಂಖ್ಯೆ ಇರ್ತದೆ, ಕೆಳಗ ಛೇದ ಒಂದಿರ್ತದೆ. ಇದು ಭಿನ್ನರಾಶಿ. ಭಿನ್ನರಾಶಿ ಅಂತಂದ್ರೆ ಅಂಶದೊಳಗೆ ಒಂದು ಸಂಖ್ಯೆ ಇರ್ಬೇಕು, ಛೇದದೊಳಗೆ ಒಂದು ಸಂಖ್ಯೆ ಇದ್ರೆ ಅದು ಭಿನ್ನರಾಶಿ. ಹೌದಾ? ಅವ್ರ ಆ ಭಿನ್ನರಾಶಿ ಯಾವ್ದಂತ ಕೊಟ್ಟಿಲ್ಲ. ಕೊಟ್ಟಾರ ಅವ್ರು? ಕೊಟ್ಟಿಲ್ಲ. ಬಟ್ ಅವ್ರು ಏನ್ ಹೇಳತ್ತಾರ ಅಂದ್ರೆ ಒಂದು ಭಿನ್ನರಾಶಿ ಅದ, ಆ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಕಳೆದಾಗ ಅಂತ ಹೇಳ್ತಾರೆ. ಫಸ್ಟ್ ನಂಗೆ ಆ ಭಿನ್ನರಾಶಿ ಗೊತ್ತಿಲ್ಲ ಅಂದ್ರೆ ಏನಂತ ಬರ್ಕೊಂಡ x/y ಅಂತ ಬರ್ಕೋತೀನಿ. ಫಸ್ಟ್ ಸ್ಟಾರ್ಟಿಂಗ್ ಭಿನ್ನರಾಶಿ x/y ಆಗಿರಲಿ. ಆ ಭಿನ್ನರಾಶಿನ ಏನಂತ ತಗೊಂಡಿನಿ ನಾನು x/y. x ಅಂತಂದ್ರೆ ಇದು ಅಂಶದೊಳಗಿರುವಂತ ಸಂಖ್ಯೆ, y ಅಂತಂದ್ರೆ ಇದು ಛೇದದೊಳಗಿರುವಂತ ಸಂಖ್ಯೆ. ಈ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಅವ್ರು ಏನ್ ಕೊಟ್ಟಿದಾರ, ಒಂದು ಭಿನ್ನರಾಶಿಯ ಅಂಶಕ್ಕೆ. ಅಂಶ ಅಂದ್ರೆ ಯಾವ್ದು ಇಲ್ಲಿ? ಅಂಶ ಅಂದ್ರೆ ಯಾವ್ದು? x ಹೌದಿಲ್ಲ? ಒಂದು ಭಿನ್ನರಾಶಿ ಏನ್ ತಗೊಂಡಿವಿ? x/y ತಗೊಂಡಿವಿ. ಇದ್ರೊಳಗ ಅಂಶಕ್ಕೆ ಏನಂತ ಹೇಳ್ತಾರ ಅವರು? ಒಂದನ್ನ ಕಳೆದಾಗ ಅಂದ್ರೆ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಮೈನಸ್. ಹಾಗಾದ್ರೆ ಮೇಲಿರೋ ಒಂದು ಅಂಶಕ್ಕೆ ಒಂದನ್ನ ಕಳೆದಾಗ ಅಂದ್ರ -1. ಒಂದನ್ನು ಕಳೆದಾಗ ಅದು 1/3 ಆಗುತ್ತದೆ. ಹಾಗಾದ್ರೆ ಇಲ್ಲಿ y ಏನು ಚೇಂಜ್ ಆಗಂಗಿಲ್ಲ, ಛೇದ ಏನು ಚೇಂಜ್ ಆಗಿಲ್ಲ. ಅವ್ರು ಏನ್ ಚೇಂಜ್ ಆಗೋದಕ್ಕೆ ಅಂತ ಹೇಳ್ತಾರ, ಒಂದು ಭಿನ್ನರಾಶಿ ಅದ, ಆ ಭಿನ್ನರಾಶಿ ಒಳಗ ಅಂಶಕ್ಕೆ ಒಂದನ್ನ ಕಳೀರಿ, ಅದಕ್ಕೆ x-1/y ಆಸ್ ಇಟ್ ಈಸ್. ಅವಾಗ ಅದು ಎಷ್ಟು ಬರ್ತೈತಿ ಅಂತ ಹೇಳ್ತಾರ ಅವ್ರು? 1/3 ಆಗುತ್ತದೆ ಅಂತ ಹೇಳ್ತಾರೆ. ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಈಗ ಏನ್ ಮಾಡ್ತೀವಿ ಹೇಳಿ ನಾವು ಇದನ್ನ? ಒರೇ ಗುಣಾಕಾರ ಮಾಡೋಣ. 3ರಿಂದ ಏನು ಗುಣಿಸು? 3 × x - 1 = y × 1. y × 1 ಈಗ ಗುಣಿಸು. 3 × x 3x ಮೈನಸ್ 3 1 3 = y × 1 y ಬರ್ತೈತಿ. y ಕಡೆ ತಗೊಂಡ್ಬಂದ್ಬಿಡ್ತೀನಿ. 3x ಫಸ್ಟ್ y ಬರ್ಕೋತೀನಿ, ಪ್ಲಸ್ y ಕಡೆ ಬಂದ್ರೆ ಏನಾಗ್ತದ? -y. ದೆನ್ -3 ಹೊರಗೆ ಬರ್ಕೊಂಡ್ಬಿಡೋಣ. -3 ಹೊರಗೆ ಬಂದ್ರೆ ಏನಾಗ್ತದ? -3. ಏನಿಲ್ಲ, 3 × x 3x 3 1 3 y × 1 y ಅಂತ ಪ್ಲಸ್ y ನ ಒಳಗೆ ಬರ್ಕೊಂಡೆ, -3ನ ಹೊರಗೆ ಬರ್ಕೊಂಡೆ. ನೀವು ಇಲ್ಲಿ ಒಳಗೆ ಬರ್ಕೊಂಡ್ರು ತಪ್ಪೇನಿಲ್ಲ, ನಾನು ಇರ್ಲಿ ಅಂತ ಬರ್ಕೊಂಡಿನಿ. ಇದನ್ನ ಏನ್ ಮಾಡೋಣ? ಸಮೀಕರಣ 1. ಅವ್ರು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅದನ್ನ ಹಂಗ ಬರ್ಕೊಂಡ್ವಿ. ಬರ್ಕೊಂಡ್ರೆ ನಂಗೆ ಒಂದೇ ಸಮೀಕರಣ ಸಿಕ್ತಾ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ಏನ್ ಕೊಟ್ಟಾರ ಅವರು? ಅದೇ ಭಿನ್ನರಾಶಿಯ ಛೇದಕ್ಕೆ. ಅದೇ ಭಿನ್ನರಾಶಿ ಅಂತಂದ್ರೆ ಯಾವ್ದು ತಗೊಂಡಿ ನಾವಿಲ್ಲಿ? x/y ತಗೊಂಡಿವ. ಇದ್ರೊಳಗ ಛೇದಕ್ಕೆ 8 ಸೇರಿಸಿದಾಗ ಅಂದ್ರೆ ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಪ್ಲಸ್ ಮಾಡ್ಬೇಕಾ. ಹಾಗಾದ್ರೆ ಇಲ್ಲಿ ಅಂಶನಂತೂ ಏನು ಚೇಂಜ್ ಆಗಿಲ್ಲ. ಹಾಗಾದ್ರೆ ಅದೇ ಭಿನ್ನರಾಶಿ x ನ ಆಸ್ ಇಟ್ ಅಂದ್ರೆ ಇಟ್ಕೊಡಿ. ಛೇದಕ್ಕೆ 8 ಸೇರಿಸಿದಾಗ, ಛೇದ ಅಂದ್ರೆ ಏನದ ನನಗ? y. ಅದಕ್ಕೆ 8 ಸೇರಿಸಿದ್ರಲ್ಲ ಅಂದ್ರೆ ಪ್ಲಸ್ 8. ಅವಾಗ ಅದೆಷ್ಟಕ್ಕಿದೆ ಅಂತ ಹೇಳ್ತಾರ? 1/4. ಗೊತ್ತಾಯ್ತು ಬರ್ಕೊಂಡಿದ್ದು. x/y ತಗೊಂಡಿದ್ವಿ ಭಿನ್ನರಾಶಿ. ಫಸ್ಟ್ ಸ್ಟೇಟ್ಮೆಂಟ್ಗೆ ಒಂದನೇ ಸಮೀಕರಣ ಸಿಕ್ತು. ಸೆಕೆಂಡ್ ಸ್ಟೇಟ್ಮೆಂಟ್ ಒಳಗೆ ಏನು ಹೇಳಿದರು? ಛೇದಕ್ಕೆ 8 ಸೇರಿಸಿದೆ ಅಂತ ಹೇಳಿದ್ರೆ ಅದಕ್ಕೆ y + 8 ಸೇರಿಸಿದಾಗ ಅವಾಗ ಎಷ್ಟು ಬರ್ತಿತ್ತು ಅಂತ ಹೇಳಿದಾರ? 1/4. ಈಗ ಒರೆ ಗುಣಾಕಾರ ಸೇಮ್. ಒರೆ ಗುಣಾಕಾರ ಮಾಡೋದಾ? ನೋಡ್ರಿ ಹಂಗಿದ್ರ x × 4 ಕರೆಕ್ಟಾ? x × 4 = 1 × y + 8. ಒಂದು ಗುಣಾಕಾರ y × +8. ಹೌದಾ? ಈಗ x × 4 4x ಬರ್ತೈತಿ = 1 × 1ಕ್ಕೆ ಯಾವುದೇ ಸಂಖ್ಯೆ ಗುಣಿಸಿದ್ರೆ ವಾಪಸ್ ಅದೇ ಸಂಖ್ಯೆನೇ ಬರ್ತದ, ಅದಕ್ಕೆ y + 8.
ಹೌದಾ? ಈಗ 4x ಇಲ್ಲೇ ಇರಲಿ, ಪ್ಲಸ್ y ಈ ಕಡೆ ತಗೊಂಡ್ಬಂದ್ಬಿಡೋಣ. ಅವಾಗ ಏನಾಗ್ತದ? ಮೈನಸ್ y. ಉಳಿದಿದ್ದಿಲ್ಲ ಏನು ಉಳಿತು? 7. ಇದಕ್ಕೇನ್ ಮಾಡೋಣ ಹಂಗಿದ್ರ? ಸಮೀಕರಣ 7. ಹೌದಾ? ಸಮೀಕರಣ 1 ಮತ್ತೆ ಸಮೀಕರಣ 2 ಸಿಗ್ತೋದಿಲ್ಲ. ಈಗ ನಾವು ಆದೇಶ ವಿಧಾನ ಹಾಕೋನು ಇಲ್ಲ, ವರ್ಜಿಸುವ ವಿಧಾನ ಹಾಕಿ ಆ ಭಿನ್ನ ರಾಶಿನ ಕಂಡುಹಿಡಿಯೋಣ. ಹಾಗಾದ್ರೆ ನೋಡಿ ಸಮೀಕರಣ ಬರ್ಕೋತೀನಿ. ಸಮೀಕರಣ 1 ಮತ್ತು 2ರಿಂದ 1ನೇ ಸಮೀಕರಣದಿಂದ 3x ಮೈನಸ್ y = 3. 2ನೇ ಸಮೀಕರಣ ಏನದ? 4x ಮೈನಸ್ y = 8. ಸಮೀಕರಣ 1 ಸಮೀಕರಣ 2. ವರ್ಜಿಸುವ ವಿಧಾನ ಮಾಡ್ಬೇಕಂತಂದ್ರ ಯಾವ್ದರ x ದರ ಸಹಗುಣಕ ಸೇಮ್ ಇರ್ಬೇಕಿಲ್ಲ, y ದರ ಸಹಗುಣಕ ಸೇಮ್ ಇರ್ಬೇಕು. ಯಾವ್ದರ ಸಹಗುಣಕ ಸೇಮ್ ಐತಿ? y ಸೇಮ್ ಐತಿ. ಏನೈತಿ ಸಹಗುಣಕ? ಎಂತ 1 -1 ಸಹಗುಣಕ ಸೇಮ್ ಐತಿ. ಬಟ್ ಸಹಗುಣಕ ನಾನು ಇಲ್ಲಿ y ನ ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ಚಿಹ್ನೆಗಳು ಬೇರೆ ಬೇರೆ ಇರ್ಬೇಕಿತ್ತ. ಬಟ್ ಇಲ್ಲಿ ಏನದ? ಸೇಮ್ ಅದ. ಹಾಗಾದ್ರೆ ನಾನು ಚಿಹ್ನೆ ಚೇಂಜ್ ಮಾಡ್ಕೋಬೇಕಾ? ನಂಗೆ ಇಲ್ಲಿ ನೋಡ್ರಿ ಆಲ್ರೆಡಿ y ನ ಸಹಗುಣಕ ಸೇಮ್ ಇರೋದ್ರಿಂದ ನಾ ಏನ್ ಮಾಡ್ಬೇಕು? ಜಸ್ಟ್ ಚಿಹ್ನೆನಷ್ಟು ಚೇಂಜ್ ಮಾಡ್ಕೋಬೇಕು. ಹಾಗೆ ಚೇಂಜ್ ಮಾಡ್ಕೋಬೇಕಂದ್ರೆ ಕೆಳಗಿರೋ ಸಮೀಕರಣದ ಚಿಹ್ನೆಗಳು ಚೇಂಜ್ ಆಗ್ತಾವ. ಇಲ್ಲಿ ಪ್ಲಸ್ಗೆ 4 ಪ್ಲಸ್ ಇರ್ತದ, ಚೇಂಜ್ ಆದ್ರೆ ಏನಾಗ್ತದ? ಮೈನಸ್ ಹೋಗಿ ಏನಾಗ್ತದ? ಇದು ಪ್ಲಸ್ ಇದು ಹೋಗಿ ಮೈನಸ್. ಚಿಹ್ನೆ ಚೇಂಜ್ ಮಾಡ್ಕೊಂಡ್ವಿ. ಚೇಂಜ್ ಮಾಡ್ಕೊಂಡಾದ್ಮೇಲೆ ನಾವಿನ್ನು ಹಳೆ ಚಿಹ್ನೆಗಳನ್ನ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ಹೊಸದಾಗಿ ಏನ್ ಚೇಂಜ್ ಮಾಡ್ಕೊಂಡ ಅವನ್ನ ಕನ್ಸಿಡರ್ ಮಾಡ್ಬೇಕು, ಹಳೆದನ್ನ ಕನ್ಸಿಡರ್ ಮಾಡಂಗಿಲ್ಲ. ಈಗ ನೋಡಿ ಪ್ಲಸ್ 3x ಮೈನಸ್ 4x ಏನ್ ಮಾಡ್ಬೇಕು? ಕಳಿಬೇಕಾ? ಪ್ಲಸ್ 3x ಮೈನಸ್ 4 ಕಳೆದ್ರೆ ಎಷ್ಟು ಬರ್ತದ? ಮೈನಸ್ 1x. ಯಾಕಂದ್ರೆ ದೊಡ್ಡ ಸಂಖ್ಯೆಗೆ ಆಲ್ರೆಡಿ ಮೈನಸ್ ಚಿಹ್ನೆ ಇರುತ್ತೆ, ಮೈನಸ್ ಅನ್ನ ಇಡಬೇಕು. ಮೈನಸ್ y ಪ್ಲಸ್ y ಕ್ಯಾನ್ಸಲ್ ಈಸ್ ಈಕ್ವಲ್ಸ್ ಟು 3 ಮೈನಸ್ 8. 3 ಮೈನಸ್ 8 ಕಳಿಬೇಕು ಹೌದಿಲ್ಲ? ಕಳೆದ್ರೆ ಎಷ್ಟು ಬರ್ತದ? ದೊಡ್ಡ ಸಂಖ್ಯೆ ಯಾವುದು? 8. 8ಕ್ಕೆ ಮೈನಸ್ ಇರೋದ್ರಿಂದ ಮೈನಸ್. ಎರಡು ಕಡೆ ಮೈನಸ್ ಮೈನಸ್ ಅದಾವ, ಮೈನಸ್ ಬಿಡು. ಉಳಿದಿದ್ದೆ ನೋಡ್ತದ 1x ಅಂತಂದ್ರೆ x ಅಷ್ಟೇ ಹೌದಿಲ್ಲ? ಹಾಗಾದ್ರೆ x ಈಕ್ವಲ್ಸ್ ಟು ಎಷ್ಟು ಬಂದಂಗಿದ್ರ? 5. ಹಾಗಾದ್ರೆ x ಬೆಲೆ ಎಷ್ಟು ಬಂತ? 5. x ಬೆಲೆ 5 ಬಂತಂದ್ರ y ಬೆಲೆ ಕಂಡುಹಿಡಿಯಬಹುದಾ? ಈಗ ಯಾವ ಸಮೀಕರಣ ತಗೋತೀರಿ? ಸಮೀಕರಣ 1ರಲ್ಲಿ ಸಮೀಕರಣ 1ರಿಂದ ಯಾವುದರ ಸಮೀಕರಣ ತಗೊಂಡು ನೀವೇನ್ ಮಾಡ್ಬೋದು? x ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿ y ಬೆಲೆನ ಕಂಡುಹಿಡಿಬಹುದು. ಹಾಗಾದ್ರೆ ಸಮೀಕರಣ 1 ಏನಂತ ಬರ್ಕೊಂಡಿದ್ರಿ? 3x ಮೈನಸ್ y = 3. ಹೌದಾ? ಯಾವ ಬೆಲೆ ಸಿಕ್ಕಿದೆ ಈಗ ನಮಗ? x ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಇಂಟು x ಅಂತಂದ್ರೆ ಎಷ್ಟದ? 5 ಮೈನಸ್ y ಬೆಲೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕಾ? y as it is equals to 3. 3 5ಲೆ 15 ಮೈನಸ್ y is equals to 3. ಹೌದಾ? ಈಗ ನೋಡ್ರಿ 15 ಇಲ್ಲೇ ಇರಲಿ, ಪ್ಲಸ್ 3 ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ 3 ಆಯ್ತು. ಮೈನಸ್ y ನ ಹೊರಗೆ ಬರೆದ್ರೆ ಏನಾಗ್ತದ? ಪ್ಲಸ್ y ಆಯ್ತಾ? ಈಕ್ವಲ್ಸ್ ಟು 1. 15 ಮೈನಸ್ 3 12 is equals to 1. ಹಾಗಾದ್ರೆ y ಬೆಲೆ ಏನು ಸಿಕ್ತು? 12. x ಬೆಲೆ ಏನು ಸಿಕ್ತು? 5. ಹಾಗಾದರೆ ಆ ಭಿನ್ನ ರಾಶಿ ಏನಾಗಿರ್ತದ? ಆ ಭಿನ್ನ ರಾಶಿ ನಾವು x by y ಅಂತ ತಗೊಂಡಿ ಹೋದಿಲ್ಲ? ಹಾಗೆ x ಬೆಲೆನೂ ಸಿಕ್ಕಿದೆ, y ಬೆಲೆನೂ ಸಿಕ್ಕಿದೆ. ಹಾಗಾದ್ರೆ x ಬೆಲೆ ಎಷ್ಟು ಬಂದೈತಿ? 5. y ಬೆಲೆ ಎಷ್ಟು ಬಂದೈತಿ? ಹಾಗಾದ್ರೆ ಆ ಭಿನ್ನ ರಾಶಿ ಎಷ್ಟಾಗಿರ್ತದೆ ಹಂಗಿದ್ರ? 5 / 12 ಆಗಿರುತ್ತದೆ. ಕ್ಲಿಯರಾ?